Hello everyone, ವೆಲ್ಕಮ್ ಟು ಇಕಾನಮಿ ಯೂನಿವರ್ಸ್. ನೀವು ಈ ಚಾನಲಲ್ಲಿ ಈಗ ಸೈಮಲ್ಟೇನಿಯಸ್ ಆಗಿ ಬೇರೆ ಬೇರೆ ಸಬ್ಜೆಕ್ಟಿನ ವಿಡಿಯೋಗಳನ್ನು ಗಮನಿಸಿರಬಹುದು. ಮುಂದೆ ಯಾವತ್ತಾದರೂ ಎಷ್ಟೋ ವರ್ಷಗಳ ನಂತರ ಅಥವಾ ಮುಂದಿನ ವರ್ಷ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೇಲಿಸ್ಟಿಗೆ ಹೋದರೆ ಇಕಾನಮಿಯ ವಿಡಿಯೋಗಳು ಸಿಗುತ್ತೆ. ಹಳೆಯ ಒಂದು ಸೀರೀಸ್ ಇದೆ, ಅಲ್ಲಿ ಎಲ್ಲ ಟಾಪಿಕ್ಗಳನ್ನು ಕವರ್ ಮಾಡಲಿಕ್ಕೆ ಬೇರೆ ಬೇರೆ ಸಮಸ್ಯೆಗಳಿಂದ ಆಗಲಿಲ್ಲ. ಹೊಸದಾಗಿ ಕಂಪ್ಲೀಟ್ ಬೇಸಿಕ್ಕಿಂದ ಇಕಾನಮಿಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇದಕ್ಕೆ ನಿಮಗೆ ಬ್ಯಾಕ್ಗ್ರೌಂಡ್ ನಾಲೆಜ್ ಅಂತ ಏನು ಬೇಕಾಗೋದಿಲ್ಲ. ಕಂಪ್ಲೀಟ್ ಝೀರೋಯಿಂದ ನಾವು ಸ್ಟಾರ್ಟ್ ಮಾಡ್ತಾ ಹೋಗ್ತೇವೆ. ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ತಾ ಅದರ ಮೇಲೆ ಒಂದು ಟೆಸ್ಟ್ ತಗೊಳ್ತಾ ಹೋಗ್ತೇವೆ. ಈ ಒಂದು PPT ಅಥವಾ PDF ಈ ನೋಟ್ಸು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅದರ ಗೂಗಲ್ ಡ್ರೈವ್ ಲಿಂಕನ್ನು ನಾನು ಹಾಕಿರ್ತೇನೆ. ಮತ್ತು ಇನ್ನೊಂದು ಪ್ರಾಂಪ್ಟಿನ ಒಂದು ಲಿಂಕ್ ಸಹ ಕೆಳಗಡೆ ಗೂಗಲ್ ಡ್ರೈವಿಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದನ್ನು ನೀವು ಓಪನ್ ಮಾಡಿದರೆ ಅಲ್ಲಿ ಒಂದು ಪ್ರಾಂಪ್ಟ್ ಇದೆ. ಆ ಪ್ರಾಂಪ್ಟನ್ನು ನೀವು ಗೂಗಲ್ ಜೆಮಿನಿಯಲ್ಲಿ ಕೊಟ್ಟು ಅದರ ಜೊತೆ ಈ PDF ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಮೇಲೆ ಅದು ನಿಮಗೆ ಪ್ರಿಲಿಮ್ಸ್ ಅಥವಾ ಮೇನ್ಸ್ ಕ್ವಶನ್ ಎರಡನ್ನೂ ಕೊಡೋ ಒಂದು ಚಾಯ್ಸ್ ಕೊಡುತ್ತೆ. ಪ್ರಿಲಿಮ್ಸ್ ಅಥವಾ ನೀವು ಮೇನ್ಸ್ ಅಂತ ನೀವು ಚೂಸ್ ಮಾಡಬಹುದು. ಪ್ರಿಲಿಮ್ಸ್ ಅಂತ ಚೂಸ್ ಮಾಡಿ 15 ಕ್ವಶನ್ ಬರುತ್ತೆ. 15 ಕ್ವಶನ್ಗೆ ಆನ್ಸರ್ ಮಾಡಿ. ಸೊ ಪ್ರಾಂಪ್ಟು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಥವಾ ಅದರ ಲಿಂಕ್ ಇರುತ್ತೆ. ಆ ಫೈಲನ್ನು ಓಪನ್ ಮಾಡಿದ್ಮೇಲೆ ಅಲ್ಲಿ ಕಂಪ್ಲೀಟಾಗಿ ಪ್ರಾಂಪ್ಟ್ ಇರುತ್ತೆ. ಕಾಪಿ ಮಾಡಬೇಕು, ಜೆಮಿನಿಯಲ್ಲಿ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡೋದ್ರ ಜೊತೆ ಈ PDF ಆ ಲಿಂಕ್ ಸಹ ಕೆಳಗಡೆ ಇದೆ ಡಿಸ್ಕ್ರಿಪ್ಷನಲ್ಲಿ. PDF ಸಿಗೋ ಲಿಂಕು ಅದನ್ನು ಡೌನ್ಲೋಡ್ ಮಾಡಿ ಜೆಮಿನಿಗೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ಕ್ವಶನ್ಸ್ ಪ್ರಿಲಿಮ್ಸ್ ಅಂತ ಚೂಸ್ ಮಾಡಿ ಕ್ವಶನ್ಸ್ ಬರುತ್ತೆ. ಮೇನ್ಸಿನ ಕ್ವಶನ್ ಸಹ ಅದು ಕೇಳುತ್ತೆ. ಸದ್ಯಕ್ಕೆ ಈ ಟಾಪಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಪ್ರಿಲಿಮ್ಸ್ ಕ್ವಶನನ್ನು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಇದು ಬೇಸಿಕ್ ಕಾನ್ಸೆಪ್ಟು. ಎಕ್ಸಾಮ್ನಿಗೆ ಡೈರೆಕ್ಟಾಗಿ ಇಲ್ಲಿಂದ ಕ್ವಶನ್ ಬರುತ್ತೆ ಅಂತ ಅಲ್ಲ, ಆದರೆ ಫೌಂಡೇಶನ್ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಹಳೆಯ ವಿಡಿಯೋಗಳನ್ನು ನೀವು ಮತ್ತೆ ನೋಡುವ ಅವಶ್ಯಕತೆ ಇಲ್ಲ. ಬೇಕಿದ್ರೆ ನೋಡಬಹುದು. ಹಳೆಯ ಇಕಾನಮಿ, ಪೊಲಿಟಿ, ಹಳೆ ಓಲ್ಡ್ ಸೀರೀಸ್ನ ವೀಡಿಯೋಸ್ಗಳಿದೆ, ಆದರೆ ಅದು ಕಂಪ್ಲೀಟ್ ಆಗಿಲ್ಲ. ತುಂಬ ಟಾಪಿಕ್ಗಳಲ್ಲಿ ಮಿಸ್ ಆಗಿದೆ. ಹಾಗಾಗಿ ನಾವು ಇಲ್ಲಿ ಝೀರೋಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಒಂದೇ ಸಾರಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಆಯಾ ಯೂನಿವರ್ಸಲ್ಲಿ ನಡೀತಾನೆ ಇರುತ್ತೆ. ನಿಮಗೆ ಯಾವ ವಿಷಯ ಸಾಧ್ಯ ಆಗುತ್ತೋ ಅದನ್ನು ನೀವು ಕಲಿತಾ ಹೋಗ್ಬೋದು. ಓಕೆನಾ? ಸೊ ಇಕಾನಮಿಯನ್ನು ಸ್ಟಾರ್ಟ್ ಮಾಡೋಣ. ಇಕಾನಮಿ ಅಂತ ಸಹ ಹೇಳ್ಬೋದು, ಇಕನಾಮಿಕ್ಸ್ ಸಹ ಅಂತ ಹೇಳ್ಬೋದು. ಎರಡನ್ನೂ ನಾವು ಯೂಸ್ ಮಾಡ್ಬೋದು. ನೋಡೋಣ ಅದರ ಬಗ್ಗೆ ಡಿಫ್ರೆನ್ಸ್ ಏನು ಅಂತ ಮುಂದೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ಸೊ ಮೊದಲನೇ ಟಾಪಿಕ್ ಏನು? ಹ್ಯೂಮನ್ ವಾಂಟ್ಸ್, ಸ್ಕ್ಯಾರ್ಸಿಟಿ ಆ್ಯಂಡ್ ಚಾಯ್ಸ್. ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಮುಂದೆ ದೇವರು ಬಂದು ನಿಂತಿದ್ದಾನೆ. ದೇವರಲ್ಲಿ ನಂಬಿಕೆ ಇಲ್ಲ ಅಂತಂದರೆ ಯಾವುದೋ ಒಂದು ಮ್ಯಾಜಿಷಿಯನ್ ಬಂದು ನಿಂತ್ಕೊಂಡಿದ್ದಾನೆ. ನೀವು ಏನು ಕೇಳಿದ್ರೂ ಆ ವ್ಯಕ್ತಿ ಕೊಡ್ತಾನೆ. ವ್ಯಕ್ತಿಗೆ ಲಿಮಿಟ್ ಇಲ್ಲ. ಅವಾಗ ನೀವು ಏನೆಲ್ಲ ಕೇಳಬಹುದು ಅಲ್ವಾ? ಎಷ್ಟೊಂದು ಆಸೆಗಳಿರುತ್ತೆ ನಮಗೆ. ಮನುಷ್ಯರಾಗಿ ನಮ್ಮ ಆಸೆಗಳಿಗೆ ಮಿತಿನೇ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಲಿಮಿಟ್ ಟು ಅವರ್ ಡಿಸೈರ್ಸ್, ವಾಂಟ್ಸ್. ಆಗ ಆ ವ್ಯಕ್ತಿ ಮುಂದೆ ಎಷ್ಟೆಲ್ಲ ನಾವು ಬೇಡಿಕೆಗಳನ್ನು ಇಡ್ತೇವೆ. ಅದೇ ವ್ಯಕ್ತಿ ಒಂದು ವೇಳೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗಿ, ದೇವರು ಪ್ರತ್ಯಕ್ಷ ಆಗಿ ಅಥವಾ ಮ್ಯಾಜಿಷಿಯನ್ ಬಂದು ನೀನು ಏನು ಬೇಕಾದರೂ ಕೇಳ್ಕೊಳ್ಬಹುದು, ಆದರೆ 1,000 ರೂಪಾಯಿ ಮಾತ್ರ ಲಿಮಿಟ್, ಅದಕ್ಕೆ 1,000 ರೂಪಾಯಿಗಿಂತ ಹೆಚ್ಚಾದರೆ ನಾನು ಕೊಡಲಿಕ್ಕಾಗಲ್ಲ ಅಂತ ಹೇಳಿಬಿಟ್ರೆ, ಇವು ಯಾವ ಸೀಮೆ ದೇವರು ಇವರು ಅಥವಾ ಯಾವ ಸೀಮೆ ಮ್ಯಾಜಿಷಿಯನ್ ಇವರು ಅಂತ ನೀವು ಪ್ರಶ್ನೆ ಮಾಡ್ತೀರಿ ಅಲ್ವಾ? ಅಂದರೆ ನಮ್ಮ ಆಸೆಗಳು ಅಷ್ಟು ದೊಡ್ಡದಿರುತ್ತೆ. ಆದರೆ ಜಗತ್ತಿನಲ್ಲಿ ನಮ್ಮ ಆಸೆಗಳನ್ನು ಪೂರೈಸುವಷ್ಟು ರಿಸೋರ್ಸ್ಗಳು ಇಲ್ಲ. ಹಾಗಾಗಿನೇ ನಾವು ಯಾವುದು ಸರಿ, ಯಾವುದು ತಪ್ಪು, ನಮಗೆ ಯಾವುದು ಒಳ್ಳೆಯದು, ಯಾವುದು ಬೇಡ ನಮಗೆ ಅಂತ ಚೂಸ್ ಮಾಡ್ತಾ ಇರಬೇಕು. ಸೊ ಆ ಒಂದು ಕಾನ್ಸೆಪ್ಟು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು. ಹ್ಯೂಮನ್ ವಾಂಟ್ಸ್, ಸ್ಕ್ಯಾರ್ಸಿಟಿ ಆ್ಯಂಡ್ ಚಾಯ್ಸ್. ಎಕಾನಮಿ ಸ್ಟಾರ್ಟ್ ಆಗೋದೇ ಈ ಒಂದು ಸಿಂಪಲ್ ಟ್ರೂತಿಂದ. ಏನಂತಂದರೆ, ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್ ಬಟ್ ದಿ ರಿಸೋರ್ಸಸ್ ಅವೈಲೇಬಲ್ ಟು ಸ್ಯಾಟಿಸ್ಫೈ ದೆಮ್ ಆರ್ ಲಿಮಿಟೆಡ್. ನಮಗೆ ದುಡ್ಡು ಬೇಕು, ಆದರೆ ಎಷ್ಟು ದುಡ್ಡು ಬೇಕು ಅನ್ನೋದಕ್ಕೆ ಲಿಮಿಟ್ ಇಲ್ಲ. ಎಷ್ಟು ಕೋಟಿ ಬಂದರೂ ಸಹ ಮತ್ತೆ ನಮಗೆ ಬೇಕಾಗ್ತಾನೆ ಇರುತ್ತೆ. ಹಾಗಾಗಿ ನಮ್ಮ ಒಂದು ವಾಂಟ್ಸ್ ಲಿಮಿಟೆಡ್ ಆಗಿರುತ್ತೆ. ಅದೇ ರೀತಿ ರಿಸೋರ್ಸ್ಗಳು, ಜಗತ್ತಿನಲ್ಲಿ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುವಷ್ಟು ರಿಸೋರ್ಸ್ಗಳಿಲ್ಲ. ಆ ಒಂದು ಗ್ಯಾಪ್ ಇದೆಯಲ್ವಾ, ವಾಂಟ್ಸು ಮತ್ತು ರಿಸೋರ್ಸ್ ನಡುವಿನ ಒಂದು ಗ್ಯಾಪ್, ಅದೇನು ಕ್ರಿಯೇಟ್ ಮಾಡ್ತಾ ಇದೆ? ಅದು ಸ್ಕ್ಯಾರ್ಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಸ್ಕ್ಯಾರ್ಸಿಟಿ ಅಂತಂದರೆ ಅಭಾವ, ಕೊರತೆ. ಈ ಸ್ಕ್ಯಾರ್ಸಿಟಿ ಇರೋದ್ರಿಂದಾನೇ ನಾವು
ಚಾಯ್ಸ್ ಅಥವಾ ಆಯ್ಕೆಯನ್ನು ಮಾಡಬೇಕಾಗತ್ತೆ. ನಾವು ಅಂದ್ಕೊಂಡಿರೋದು ಎಲ್ಲ ಆಗೋದಿಲ್ಲ. ಆವಾಗ ಆಯ್ಕೆ ಮಾಡೋದ್ರ ಮೂಲಕ ನಾವು ನಮ್ಗೆ ಯಾವುದು ಬೇಕು ಅಂತ ಚೂಸ್ ಮಾಡ್ತೇವೆ. ಆ ಚಾಯ್ಸಿಂದಾನೇ ಇಡೀ ಇಕಾನಮಿ ನಿಂತಿರೋದು, ಮುಂದೆ ಡೆವಲಪ್ ಆಗ್ತಾ ಹೋಗಿರೋದು. ಹ್ಯೂಮನ್ ವಾಂಟ್ಸ್ ಬಗ್ಗೆ ಸ್ವಲ್ಪ ನಾವು ಡೀಟೇಲ್ ಆಗಿ ನೋಡೋದಾದರೆ, ವಾಂಟ್ ಅಂದರೆ ಏನು ಅಥವಾ ಒಂದು ಆಸೆ ಅಂತಂದರೆ ಏನು? ಸಾಮಾನ್ಯವಾಗಿ ವಾಂಟ್ ಇಸ್ ಅ ನೀಡ್ ಫಾರ್ ಗೂಡ್ಸ್ ಆರ್ ಸರ್ವಿಸಸ್ ದಟ್ ಗಿವ್ಸ್ ಅ ಸ್ಯಾಟಿಸ್ಫ್ಯಾಕ್ಷನ್. ನಮಗೆ ತೃಪ್ತಿಯನ್ನು ಕೊಡುವಂತಹ ಸರಕುಗಳಿರ್ಬೋದು, ಸೇವೆಗಳಿರ್ಬೋದು. ಸರಕು ಅಂತಂದರೆ ಒಂದು ಮೊಬೈಲ್ ಫೋನು ಅಲ್ವಾ, ಈಗ ಫುಡ್ಡು, ಕ್ಲೋತ್ಸು, ಶೆಲ್ಟರು, ವಾಟರ್, ಎಜುಕೇಷನ್ನು, ಹೆಲ್ತ್ ಅಲ್ಲ, ಇದೆಲ್ಲ ಸರ್ವಿಸ್ಸು. ಈ ಫುಡ್ಡು, ಮೊಬೈಲು, ಈ ಥರ ಏನೇನಿರುತ್ತೆ ಇದೆಲ್ಲ ಗೂಡ್ಸ್. ಯಾವುದು ನಮಗೆ ತೃಪ್ತಿಯನ್ನು ಕೊಡುತ್ತೋ ಆ ಸೇವೆ, ಸರಕುಗಳು, ಅದನ್ನು ಪಡ್ಕೊಳ್ಳುವಂಥ ಒಂದು ಬಯಕೆ, ಅದು ನಮ್ಮ ವಾಂಟ್ಸ್ ಹೇಗಿರುತ್ತೆ ಅಂತಂದರೆ ಅನ್ಲಿಮಿಟೆಡ್ ವಾಂಟ್ಸ್ ಹ್ಯಾವ್ ನೋ ಎಂಡ್. ನಮ್ಮ ಆಸೆಗಳಿಗೆ ಕೊನೆಯೇ ಇಲ್ಲ. ಮತ್ತು ವಾಂಟ್ಸ್ ಡಿಫರ್ ಫ್ರಮ್ ಪರ್ಸನ್ ಟು ಪರ್ಸನ್. ನಿಮಗೆ ಯಾವ್ಯಾವ ಆಸೆಗಳಿದೆಯೋ ಆ ಆಸೆ ನನಗೂ ಇರಬೇಕು ಅಂತ ಇಲ್ಲ. ನಿಮ್ಮ ಯೋಚನೆಗಳೇ ಬೇರೆಯೇ ಇರಬಹುದು, ನಾನು ಥಿಂಕ್ ಮಾಡ್ತಾ ಇರೋದು ಬೇರೆಯೇ ಇರಬಹುದು. ಮತ್ತು ನಮಗೆ ಸ್ಯಾಲ್ರಿ ಅಥವಾ ಹಣ ಬರ್ತಾ ಇದ್ದ ಹಾಗೆ ನಮ್ಮ ಆಸೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ. ಆ್ಯಸ್ ಇನ್ಕಮ್ ರೈಸಸ್ ವಾಂಟ್ಸ್ ಇನ್ಕ್ರೀಸ್. ನೋಡಿ ಹೇಗೆ ಹಣ ಬಂದಾಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಪಡ್ಕೊಂಡು ನಾವು ತೃಪ್ತಿಯಿಂದ ಇರಬೇಕಾಗಿತ್ತು. ಆದರೆ ನಾವು ಹಾಗಿರೋದಿಲ್ಲ. ಹಣ ಬಂದಾಗ ಇನ್ನಷ್ಟು, ಸೈಕಲ್ ಇದ್ದಾಗ ಬೈಕ್ ಬೇಕು ಅಂತ ಆಸೆ, ಬೈಕ್ ಇದ್ದಾಗ ಕಾರ್ ಬೇಕು, ಕಾರ್ ಇದ್ದರೆ ಮುಂದೆ ಏರೋಪ್ಲೇನ್ ತನಕನೂ ನಾವು ಹೋಗ್ತೇವೆ, ನಮ್ಮದೇ ಆದ ಪ್ರೈವೇಟ್ ಜೆಟ್ ತನಕನೂ ಸಹ ನಾವು ಹೋಗ್ತೇವೆ. ಮತ್ತು ವಾಂಟ್ಸ್ ಕಮ್ ಅಗೇನ್ ಆ್ಯಂಡ್ ಅಗೇನ್. ಊಟ ಮಧ್ಯಾಹ್ನ ಮಾಡಿದರೆ ಮತ್ತೆ ರಾತ್ರಿ ಹಸಿವಾಗುತ್ತೆ ಅಲ್ವಾ? ಹಸಿವು ಅನ್ನೋದು ಹೇಗೆ ಮತ್ತೆ ಮತ್ತೆ ಬರುತ್ತೋ ಅದೇ ರೀತಿ ಆಸೆಗಳು ಸಹ ಹಾಗೆ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ವಾಂಟ್ಸನ್ನು ಬೇಸಿಕ್ ವಾಂಟ್ ಮತ್ತು ಕಂಫರ್ಟ್ ವಾಂಟ್ಸ್ ಅಂತ ಹೇಳ್ಬೋದು. ಬೇಸಿಕ್ ವಾಂಟ್ಸ್ ಮೂಲಭೂತ ಅವಶ್ಯಕತೆಗಳು. ಈ ಆಸೆಗಳು ಇಲ್ಲದೆ ಇದ್ದರೆ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಸಾಮಾನ್ಯ ಮನುಷ್ಯರು, ಸನ್ಯಾಸಿಗಳಲ್ಲ ಅಲ್ವಾ? ನಮಗೆ ಎಲ್ಲ ರೀತಿಯ ಅರಿಷಡ್ವರ್ಗಗಳು ಇವೆ, ಆಗಾಗ ಹೊರಗೆ ಬರ್ತಾ ಇರುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳಂತ ಏನು ಹೇಳ್ತಾರೆ ಅದೆಲ್ಲ ನಮಗಿದೆ. ಹಾಗಾಗಿ ಸಮಯಕ್ಕೆ ತಕ್ಕ ಹಾಗೆ ಅದನ್ನು ನಾವು ಮ್ಯಾನೇಜ್ ಮಾಡ್ತಾ ಇರ್ತೇವೆ. ಬೇಸಿಕ್ ವಾಂಟ್ಸ್ ಅಂತಂದರೆ ಎಲ್ರಿಗೂ ಬೇಕಾಗಿರೋದು. ಮನೆ, ಕುಡಿಲಿಕ್ಕೆ ನೀರು, ಮತ್ತು ಅದರ ಜೊತೆ ಎಜುಕೇಷನ್ನು, ಕ್ಲೀನ್ ವಾಟರು, ಹೆಲ್ತು, ಇದೆಲ್ಲ ಎಲ್ರಿಗೂ ಬೇಕೇ ಬೇಕು. ಆದರೆ ಕಂಫರ್ಟ್ ವಾಂಟ್ಸ್ ಅಂತಂದರೆ ಇದಿಲ್ಲದೇನೂ ಬದುಕಬಹುದು. ಈ ಕಂಫರ್ಟ್ ವಾಂಟ್ಸ್ ಜೀವನಕ್ಕೆ ಮೂಲಭೂತ ಅವಶ್ಯಕತೆಗಳು ಅಂತಲ್ಲ. ಕಾರು, AC, ಮೊಬೈಲ್ ಫೋನು, ಬ್ರ್ಯಾಂಡೆಡ್ ಗೂಡ್ಸು, ಇದೆಲ್ಲ ಇಲ್ಲದೇನೂ ನಾವು ಬದುಕಬಹುದು. ಅದಕ್ಕೆ ಕಂಫರ್ಟ್ ವಾಂಟ್ಸ್ ಅಂತ ಕರೀತಾರೆ. ಈಗ ಸಮಸ್ಯೆ ಏನು? ಲಿಮಿಟೆಡ್ ರಿಸೋರ್ಸಸ್ ಇನ್ ರಿಲೇಷನ್ ಟು ಅನ್ಲಿಮಿಟೆಡ್ ವಾಂಟ್ಸ್. ನಮಗೆ ಐಫೋನೇ ಬೇಕು ಅಂತ ಆಸೆ ಅಂದರೆ ಇರೋದು ₹10 ಜೇಬ್ನಲ್ಲಿ. ಲಿಮಿಟೆಡ್ ರಿಸೋರ್ಸ್, ಅನ್ಲಿಮಿಟೆಡ್ ವಾಂಟ್ಸ್ ಅಲ್ವಾ? ಹಾಗಾಗಿನೇ ಅಲ್ಲಿ ಏನು ಬರೋದು? ಸ್ಕ್ಯಾರ್ಸಿಟಿ, ಕೊರತೆ ಬರುತ್ತೆ. ಸೊ ರಿಸೋರ್ಸಸ್ ಆರ್ ಲಿಮಿಟೆಡ್ ಇನ್ ಸಪ್ಲೈ. ನಮ್ಮ ಮುಂದೆ ರಿಸೋರ್ಸ್ಗಳು ಅಂತಂದರೆ ಬೇಸಿಕ್ ಆಗಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಟೈಮು, ಸ್ಕಿಲ್. ಈ ರಿಸೋರ್ಸ್ಗಳು ತುಂಬ ಲಿಮಿಟೆಡ್. ಬೇಕಾದ ಹಾಗೆ ನಿಮ್ಮ ಟೈಮನ್ನು ಹೇಗೆ ಬೇಕೋ ಹಾಗೆ ನೀವು ವೇಸ್ಟ್ ಮಾಡಿದರೆ ಮುಂದೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಮತ್ತು ಕೆಲವೊಂದು ರಿಸೋರ್ಸ್ಗಳಿಗೆ ಅಲ್ಟರ್ನೇಟಿವ್ ಯೂಸ್ಗಳಿರುತ್ತೆ. ಮತ್ತು ಅದ್ರ ಜೊತೆ ಟೆಕ್ನಾಲಜಿ ಇಸ್ ನಾಟ್ ಪರ್ಫೆಕ್ಟ್ ಟು ಪ್ರೊಡ್ಯೂಸ್ ಎವ್ರಿಥಿಂಗ್. ಮುಂದೆ ಒಂದು ದಿನ ಬರಬಹುದು ಪ್ರತಿಯೊಂದನ್ನು ನಮಗೆ ಬೇಕಾದ ಹಾಗೆ ಪಡ್ಕೊಳ್ಳುವ ಟೆಕ್ನಾಲಜಿ ಬರಬಹುದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಬೇಕಾಗಿದ್ದನ್ನು ತಕ್ಷಣ ಸೃಷ್ಟಿ ಮಾಡುವಂಥ ಟೆಕ್ನಾಲಜಿ ಇನ್ನೂ ಬರಲಿಲ್ಲ. ಇನ್ಫಾರ್ಮೇಷನ್, ನಾಲೆಜ್ ಜಗತ್ತಿನಲ್ಲಿ ಆಲ್ರೆಡಿ ಬಂದಿದೆ, AI ಇದೆ ನಮ್ಮ ಮುಂದೆ. ಫಿಸಿಕಲ್ ವರ್ಲ್ಡಲ್ಲಿ ಇನ್ನೂ ಬರಬೇಕಷ್ಟೆ. ಹಾಗಾಗಿ ಲಿಮಿಟೆಡ್ ವಾಟರ್ ಇನ್ ಅ ವಿಲೇಜ್. ಒಂದು ಹಳ್ಳಿಯಲ್ಲಿ ನೀರಿನ ಅವಶ್ಯಕತೆ ಇರುತ್ತೆ, ಆದರೆ ಅಷ್ಟು ನೀರು ಇರೋದಿಲ್ಲ. ಸೀಟ್ಸ್ಗಳು ತುಂಬ ಕಡಿಮೆ. ನೀವು ಎಕ್ಸಾಮ್ ಇರಲಿ ಅಥವಾ ಯಾವುದೋ ಜಾಬ್ ಇರಲಿ, ವೇಕೆನ್ಸಿ ತುಂಬ ಕಡಿಮೆ ಇರುತ್ತೆ, ಆಸ್ಪಿರೆಂಟ್ಸ್ ಜಾಸ್ತಿ ಇರ್ತಾರೆ. ಲಿಮಿಟೆಡ್ ಇನ್ಕಮ್ ಬಟ್ ಮೆನಿ ಎಕ್ಸ್ಪೆನ್ಸಸ್. ಬರುವಂಥ ಸ್ಯಾಲ್ರಿ ಕಡಿಮೆ, ಆದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಆವಾಗ ನಮಗೆ ಮುಖ್ಯವಾದ ಒಂದು ಡಿಸಿಷನ್ ಕೈಗೊಳ್ಳಬೇಕಾದ ಪರಿಸ್ಥಿತಿ, ಚಾಯ್ಸ್ ಅಂತ ಕರಿತೇವೆ. ಬಿಕಾಸ್ ಆಫ್ ಸ್ಕ್ಯಾರ್ಸಿಟಿ ವಿ ಕ್ಯಾನಾಟ್ ಹ್ಯಾವ್ ಎವ್ರಿಥಿಂಗ್, ವಿ ಹ್ಯಾವ್ ಟು ಚೂಸ್. ಅಂದರೆ ಉದಾಹರಣೆಗೆ ನೋಡಿ, ನಿಮ್ಮ ಹತ್ರ ₹1,000 ಇದೆ. ಆ ₹1,000 ನೀವು ಒಂದೋ ಪುಸ್ತಕವನ್ನು ಖರೀದಿ ಮಾಡಲಿಕ್ಕೆ ಬಳಸಬಹುದು, ಅಥವಾ ಯಾವುದೋ ಒಂದು ಫ್ರೆಂಡ್ಸ್ ಜೊತೆ ಮೂವಿಗೆ ಹೋಗಲಿಕ್ಕೆ, ಸಿನಿಮಾ ನೋಡಲಿಕ್ಕೆ ಬಳಸಬಹುದು, ಅಥವಾ ಬಟ್ಟೆ ತೆಗೆದುಕೊಳ್ಳಿಕ್ಕೆ ಬಳಸಬಹುದು. ಲಿಮಿಟೆಡ್ ರಿಸೋರ್ಸ್ ಇರೋದು ಒಂದೇ ₹1,000.
ಆದರೆ ಆಸೆ ನೋಡಿ, ಪುಸ್ತಕನೂ ಬೇಕು, ಮೂವಿಗೂ ಹೋಗಬೇಕು, ಬಟ್ಟೆನೂ ತೆಗೆದುಕೊಳ್ಬೇಕು, ಪರ್ಚೇಸ್ ಮಾಡಬೇಕು ಅಲ್ವಾ. ವಾಂಟ್ಸ್ ಜಾಸ್ತಿ ಇದೆ, ಆದರೆ ಇರೋದು 1,000 ರೂಪಾಯಿ. ಅವಾಗೇನು ಮಾಡಬೇಕು, ನಾವು ಚೂಸ್ ಮಾಡಬೇಕು. ಎಲ್ಲವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ 1,000 ರೂಪಾಯಿಯಿಂದ. ಸೊ ಯಾವುದು ಮಾಡಿದರೆ ಒಳ್ಳೆಯದು? ಬುಕ್ ತಗೊಳ್ತೀರಾ, ಮೂವಿಗೆ ಹೋಗ್ತೀರಾ, ಬಟ್ಟೆ ತಗೊಳ್ತೀರಾ? ಅದಕ್ಕೆ ನಾವೇನು ಕರಿತೇವೆ? ಚಾಯ್ಸ್. ಸೆಲೆಕ್ಟಿಂಗ್ ದಿ ಬೆಸ್ಟ್ ಅಲ್ಟರ್ನೇಟಿವ್ ಫ್ರಾಮ್ ಅವೈಲೇಬಲ್ ಆಪ್ಷನ್ಸ್. ಇರೋದ್ರಲ್ಲಿ ನಮಗೆ ಯಾವುದು ಒಳ್ಳೆಯದು, ಯಾವುದು ಬೆಸ್ಟ್ ಅಂತ ಚೂಸ್ ಮಾಡೋದೇ ಆಯ್ಕೆ. ಆದರೆ ಎವ್ರಿ ಚಾಯ್ಸ್ ಇನ್ವಾಲ್ವ್ಸ್ ಗಿವಿಂಗ್ ಸಮಥಿಂಗ್ ಅಪ್. ಒಂದು ಚೂಸ್ ಮಾಡಿದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಇದು ಪ್ರಕೃತಿಯ ನಿಯಮ ಅಥವಾ ಯೂನಿವರ್ಸಲ್ ಲಾ ಅಂತ ಹೇಳ್ಬೋದು. ಅದಕ್ಕೆ ನಾವು ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಬುಕ್ಸನ್ನು ಪರ್ಚೇಸ್ ಮಾಡಿದರೆ ಮೂವಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಥವಾ ಒಂದು ಮೂವಿಗೆ ಹೋಗ್ತೀರಿ, ಸ್ವಲ್ಪ ಬುಕ್ಕನ್ನು ಪರ್ಚೇಸ್ ಮಾಡ್ತೀರಿ, ಈ ಥರ ಥಿಂಕ್ ಮಾಡೋರು ಇರ್ತಾರೆ. ನನಗೆ ಎಲ್ಲವನ್ನೂ ಅರ್ಧ ಮಾಡಿದರೆ ಸಾಕು ಅಂತ. ಹಾಗಾಗಿ ನೀವು ಯಾವುದಾದ್ರೂ ಒಂದು ಅರ್ಧ ಮಾಡಿದರೆ ಇನ್ನೊಂದು ಅರ್ಧವನ್ನು ಕಳ್ಕೊಳ್ಬೇಕಾಗುತ್ತೆ. ಆವಾಗ ಬಟ್ಟೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಅಷ್ಟರಲ್ಲಿ ಎಷ್ಟು ಬರುತ್ತೋ ಅಷ್ಟೇ, ಎಕ್ಸ್ಟ್ರಾ ನೀವು ಅದರಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಆಪರ್ಚುನಿಟಿ ಕಾಸ್ಟ್ ಅಂತಂದರೆ ವ್ಯಾಲ್ಯೂ ಆಫ್ ದಿ ನೆಕ್ಸ್ಟ್ ಬೆಸ್ಟ್ ಅಲ್ಟರ್ನೇಟಿವ್ ದಟ್ ವಿ ಗಿವ್ ಅಪ್ ವೆನ್ ವಿ ಮೇಕ್ ಅ ಚಾಯ್ಸ್. ಯಾವುದನ್ನು ಚೂಸ್ ಮಾಡಿದಾಗ ಯಾವುದನ್ನು ಬಿಟ್ಕೊಡ್ಬೇಕಾಗಿರುತ್ತೋ, ಮೂವಿಗೆ ಹೋದರೆ ದುಡ್ಡು ಖರ್ಚಾಯಿತು, ಆ 1,000 ರೂಪಾಯಿ ಹೋಯಿತು, ಆ 1,000 ರೂಪಾಯಿ ಮತ್ತೆ ಸಿಗೋದಿಲ್ಲ. ಯಾವುದನ್ನು ಬಿಟ್ಕೊಟ್ರಿ? ಆವಾಗ ಬುಕ್ ಪರ್ಚೇಸ್ ಮಾಡಲಿಕ್ಕಾಗಿಲ್ಲ, ಬಟ್ಟೆ ಪರ್ಚೇಸ್ ಮಾಡಲಿಕ್ಕಾಗಿಲ್ಲ. ಯಾವುದನ್ನು ಬಿಟ್ಕೊಟ್ವೋ ಅದು ಆಪರ್ಚುನಿಟಿ ಕಾಸ್ಟ್. ಇಫ್ ದ ಸ್ಟೂಡೆಂಟ್ ಬೈಸ್ ಬುಕ್ಸ್, ಆಪರ್ಚುನಿಟಿ ಕಾಸ್ಟ್ ಈಸ್ ದ ಮೂವಿ ಆರ್ ಕ್ಲೋತ್ಸ್ ಹಿ ಕುಡ್ ನಾಟ್ ಬೈ. ಅದಕ್ಕೆ ಆಪರ್ಚುನಿಟಿ ಕಾಸ್ಟ್ ಅಂತ ಕರಿತೇವೆ. ಇನ್ನೂ ಡೀಟೇಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಮುಂದೆ ಡೀಟೇಲ್ ಆಗಿ ನೋಡೋಣ. ಹಾಗಾದರೆ ನಾವು ಹೇಗೆ ಚಾಯ್ಸ್, ಒಂದು ಆಯ್ಕೆಯನ್ನು ಹೇಗೆ ಮಾಡ್ತೇವೆ? ಹೌ ಚಾಯ್ಸಸ್ ಆರ್ ಮೇಡ್? ಫಸ್ಟ್ ನಾವು ಥಿಂಕ್ ಮಾಡ್ತೇವೆ, ನಮಗೆ ಏನು ಬೇಕು? ಹಾಗಾದರೆ ಏನು ಬೇಕು ನಿಮಗೆ? ಏನೋ ಬೇಕು, ಏನು ಬೇಕು ಅಂತ ಕೇಳ್ತಾ ಇರ್ತಾರೆ ನೋಡಿ. ಅದನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಐಡೆಂಟಿಫೈ ವಾಂಟ್ಸ್. ಅದಾದಮೇಲೆ ನಮ್ಮ ಹತ್ರ ಎಷ್ಟು ರಿಸೋರ್ಸ್ಗಳಿದೆ, ಯಾವ ಪ್ರಮಾಣದಲ್ಲಿದೆ, ರಿಸೋರ್ಸಸ್ ಅವೈಲೇಬಲ್ ಏನೇನಿದೆ, ಮತ್ತು ಏನೇನು ಅಲ್ಟರ್ನೇಟಿವ್ ಇದೆ. ಅದಾದಮೇಲೆ ಇರೋ ಆಲ್ಟರ್ನೇಟಿವ್ಗಳಲ್ಲಿ ಯಾವುದನ್ನು ಚೂಸ್ ಮಾಡಿದರೆ ಒಳ್ಳೆಯದು. ಫೈನಲ್ ಆಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ದುಡ್ಡು ಚೆನ್ನಾಗಿ ಖರ್ಚಾಯಿತು ಅಂತ. ಉದಾಹರಣೆಗೆ ಐಡೆಂಟಿಫೈ ವಾಂಟ್ಸ್, ಇದರಲ್ಲಿ ಏನು ಹೇಳಿದ್ವಿ ನಾವು? ಹಿಂದಿನ ಎಕ್ಸಾಂಪಲೇ ನೋಡೋದಾದರೆ ಮೂವಿಗೆ ಹೋಗೋದು, ಬುಕ್ ಪರ್ಚೇಸ್ ಮಾಡೋದು, ಬಟ್ಟೆ ತಗೊಳ್ಳೋದು. ಸಿ ಅವೈಲೇಬಲ್ ರಿಸೋರ್ಸ್ ಅಂತಂದರೆ 1,000 ರೂಪಾಯಿ ಇರುವಂತಹ ಸಂಪನ್ಮೂಲ, ಮನಿ 1,000 ರೂಪಾಯಿ ಇದೆ. ಬೇರೆ ಬೇರೆ ಆಲ್ಟರ್ನೇಟಿವನ್ನು ಕಂಪೇರ್ ಮಾಡ್ತೇವೆ. ನೀವು ಬುಕ್ ಪರ್ಚೇಸ್ ಮಾಡಿದ್ರೋ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಉಳಿತು. ಬುಕ್ ಯಾವಾಗಲೂ ಇರುತ್ತೆ, ಮುಂದೆ ಯಾವಾಗ ಬೇಕಾದರೂ ನಾನು ಓದಬಹುದು. ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಓಕೆ. ಬೇರೆದನ್ನು ಬಿಟ್ಟು ಕೊಟ್ಟರು ನನಗೆ ಪರವಾಗಿಲ್ಲ, ಒಂದು ತೃಪ್ತಿ ಇದೆ ಅಂತ ಅಂದ್ಕೊಳ್ತೀರಿ. ಅದೇ ಒಂದು ಮೂವಿಗೆ ಹೋದ್ರಿ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋದರೆ ಆ 1,000 ರೂಪಾಯಿ ಖರ್ಚಾಯಿತು. ಆದರೆ ಮೂವಿಯಿಂದ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಏನು ಮೂವಿನೋ ಇದು ಅಂತ ಹೇಳ್ಕೊಂಡು ವಾಪಸ್ ಬರ್ತೀರಿ ಥಿಯೇಟರ್ನಿಂದ. ಆವಾಗ ಸ್ಯಾಟಿಸ್ಫ್ಯಾಕ್ಷನ್ ಹೋಯಿತು. ಸ್ಯಾಟಿಸ್ಫ್ಯಾಕ್ಷನೂ ಇಲ್ಲ, ದುಡ್ಡು ಇಲ್ಲ. ಅದು ಆಪರ್ಚುನಿಟಿ ಕಾಸ್ಟ್. ನೀವು ಆ ಒಂದು ಕಾಸ್ಟನ್ನು ಭರಿಸಬೇಕಾಗತ್ತೆ. ಹಾಗಾಗಿನೇ ಎಕನಾಮಿಯಲ್ಲಿ ಬ್ರಾಡರ್ ಲೆವೆಲಲ್ಲಿ 3 ಮುಖ್ಯವಾದ ಪ್ರಶ್ನೆಗಳು ಬರುತ್ತೆ. ಎವ್ರಿ ಸೊಸೈಟಿ ಹ್ಯಾಸ್ ಟು ಆನ್ಸರ್ 3 ಫಂಡಮೆಂಟಲ್ ಕ್ವಶನ್ಸ್. ರಿಸೋರ್ಸ್ಗಳು ಲಿಮಿಟೆಡ್. ಇರೋ ರಿಸೋರ್ಸ್ಗಳಿಂದ ನಾವು ಹಾಗಾದರೆ ಏನನ್ನು ಪ್ರೊಡ್ಯೂಸ್ ಮಾಡಬೇಕು? ವಿಚ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಶುಡ್ ಬಿ ಪ್ರೊಡ್ಯೂಸ್ಡ್. ನೆಕ್ಸ್ಟ್ ಹೌ ಟು ಪ್ರೊಡ್ಯೂಸ್, ಹೇಗೆ ಪ್ರೊಡ್ಯೂಸ್ ಮಾಡಿದರೆ ಒಳ್ಳೆಯದು, ಯಾವ ಟೆಕ್ನಿಕ್ ಯೂಸ್ ಮಾಡಬೇಕು, ಮತ್ತು ರಿಸೋರ್ಸ್ಗಳನ್ನು ಹೇಗೆ ಎಫಿಷಿಯೆಂಟಾಗಿ ಯೂಸ್ ಮಾಡಬೇಕು. ಅದಾದಮೇಲೆ ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗೋಸ್ಕರ ಇದನ್ನೆಲ್ಲ ಮಾಡಬೇಕು. ಹೂ ವಿಲ್ ಗೆಟ್ ದಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಆ ಒಂದು ಕಸ್ಟಮರ್, ಅವರನ್ನು ಮನಸ್ಸಿನಲ್ಲಿ ಅಥವಾ ನಮ್ಮ ಗುರಿಯಾಗಿ ಇಟ್ಕೊಂಡಿರಬೇಕಾಗತ್ತೆ. ಸೊ ದೀಸ್ ಚಾಯ್ಸಸ್ ಡಿಫರ್ ಫ್ರಾಮ್ ಸೊಸೈಟಿ ಟು ಸೊಸೈಟಿ ಅಲ್ವಾ. ಭಾರತದಲ್ಲಿ ಯಾವ ಒಂದು ಚಾಯ್ಸನ್ನು ನಾವು ಕೈಗೊಳ್ತೀವೋ ಅದೇ ಆಯ್ಕೆಯನ್ನು ಅಮೇರಿಕನ್ ಜನರು ಕೈಗೊಳ್ಳಲಿಕ್ಕೆ ಆಗೋದಿಲ್ಲ, ಅಥವಾ ಅಲ್ಲಿನ ಸಿಚುವೇಶನ್ ಬೇರೆ ಇರಬಹುದು. ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ಆಯ್ಕೆಗಳು ಬದಲಾಗ್ತಾ ಇರುತ್ತೆ ಬೇಸ್ಡ್ ಆನ್ ರಿಸೋರ್ಸಸ್, ಅವರ ವ್ಯಾಲ್ಯೂಸ್ಗಳೇನಿದೆ ಮತ್ತು ಅವರ ಗೋಲ್ಸ್ ಏನಿದೆ, ಇದರ ಆಧಾರದ ಮೇಲೆ ಚಾಯ್ಸ್ ಡಿಫರ್ ಆಗ್ತಾ ಹೋಗುತ್ತೆ. ನಮಗೆ ಯಾಕೆ ಮುಖ್ಯ ಹಾಗಾದರೆ? ವೈ ಇಟ್ ಮ್ಯಾಟರ್ಸ್ ಫಾರ್ ಇಂಡಿಯಾ ಅಲ್ವಾ. ಪ್ರತಿಯೊಂದು ಸಹ ಇಲ್ಲಿಗೆ ಬಂದು ತಲುಪುತ್ತೆ ಆಮೇಲೆ ಅಲ್ವಾ. ನಮಗೆ ಈಗ ಎಕ್ಸಾಮ್ ಬರಿಬೇಕು, ಭಾರತದ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಎಕ್ಸ್ಪ್ಲೇನ್ ವೈ ರಿಸೋರ್ಸಸ್ ಲೈಕ್ ಲ್ಯಾಂಡ್, ವಾಟರ್, ಕ್ಯಾಪಿಟಲ್, ಸ್ಕಿಲ್ ಮಸ್ಟ್ ಬಿ ಯೂಸ್ಡ್ ವೈಸ್ಲಿ.
ಯಾಕೆ ನಾವು ಮನುಷ್ಯರ ವಾಂಟ್ಸ್, ಸ್ಕ್ಯಾರ್ಸಿಟಿ, ಚಾಯ್ಸ್ಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಮುಂದೆ ನೀವೊಂದು ಯಾವುದೋ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಮ ಹತ್ರ ಇರುವಂತಹ ರಿಸೋರ್ಸ್ಗಳು ತುಂಬ ಲಿಮಿಟೆಡ್ ಆಗಿರುತ್ತೆ. ಇರುವಂಥ ರಿಸೋರ್ಸ್ಗಳನ್ನು ಹೇಗೆ ವೈಸ್ಲಿ, ಚಾಣಾಕ್ಷತೆಯಿಂದ, ಬುದ್ಧಿವಂತಿಕೆಯಿಂದ, ವಿವೇಕದಿಂದ ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಎಜುಕೇಷನ್ನು, ಹೆಲ್ತ್, ಫುಡ್, ಎಂಪ್ಲಾಯ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಡೆನೂ ಈ ಸಮಸ್ಯೆ ಇರೋದೆ. ಆ ಪಾಲಿಸಿ ಫಾರ್ಮ್ ಮಾಡಬೇಕಾದ್ರೆ ನಿಮಗೆ ಇದು ಗಮನದಲ್ಲಿ ಇರಬೇಕಾಗತ್ತೆ. ಯಾವುದು ಮುಖ್ಯ, ಯಾವುದನ್ನು ನಾವು ಬಿಟ್ಟು ಕೊಡ್ತಾ ಇದ್ದೇವೆ, ಯಾವುದನ್ನು ಚೂಸ್ ಮಾಡೋದ್ರಿಂದ ಯಾವುದು ಆಪರ್ಚುನಿಟಿ ಕಾಸ್ಟ್ ಆಗ್ತಾ ಇದೆ. ಮತ್ತು ಗೌರ್ಮೆಂಟ್ ಡಿಸಿಷನ್, ಬಜೆಟ್ ಇರ್ಬೋದು, ಟ್ಯಾಕ್ಸೇಷನ್, ವೆಲ್ಫೇರ್ ಎಲ್ಲದಕ್ಕೂ ಇದು ಒಂದು ಹಾದಿ ಮಾಡಿಕೊಡುತ್ತೆ, ಹೇಗೆ ಅದನ್ನು ಚೂಸ್ ಮಾಡೋದು ಅಂತ. ಮತ್ತು ಪ್ರೊಡಕ್ಷನ್ ಪಾಸಿಬಿಲಿಟಿ, ಫ್ರಂಟಿಯರ್, ಡಿಮ್ಯಾಂಡ್, ಸಪ್ಲೈ ಇದೆಲ್ಲ ಮುಂದೆ ಬರೋ ಕಾನ್ಸೆಪ್ಟು ಅಲ್ಲೂ ಇದು ಫೌಂಡೇಶನ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸೊ ಅನ್ಲಿಮಿಟೆಡ್ ವಾಂಟ್ಸ್ ಇದೆ, ಲಿಮಿಟೆಡ್ ರಿಸೋರ್ಸ್ ಇದೆ, ಹಾಗಾಗಿ ಸ್ಕ್ಯಾರ್ಸಿಟಿ ಇದೆ. ಸ್ಕ್ಯಾರ್ಸಿಟಿ ಇರೋದ್ರಿಂದ ನಾವು ಒಂದನ್ನ ಚೂಸ್ ಮಾಡಬೇಕಾಗತ್ತೆ. ಚೂಸ್ ಮಾಡಿದ್ರೆ ಆಪರ್ಚುನಿಟಿ ಕಾಸ್ಟ್ ಇದ್ದೇ ಇರುತ್ತೆ, ಅಲ್ಲಿ ಇಕಾನಮಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸ್ಕ್ಯಾರ್ಸಿಟಿ ಅನ್ನೋದು ಸಾಲ್ವ್ ಮಾಡಬೇಕಾಗಿರೋ ಪ್ರಾಬ್ಲಮ್ ಅಲ್ಲ, ಬಟ್ ಅ ಕಂಡೀಷನ್ ಟು ಬಿ ಮ್ಯಾನೇಜ್ಡ್ ಥ್ರೂ ಸ್ಮಾರ್ಟರ್ ಚಾಯ್ಸಸ್. ಒಳ್ಳೆಯ ಆಯ್ಕೆಗಳ ಮೂಲಕ ಸ್ಕ್ಯಾರ್ಸಿಟಿಯನ್ನು ನಿಭಾಯಿಸಬಹುದೇ ಹೊರತು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಆಸೆಗಳು ಹೇಳಿವೆ. ಕರೆಕ್ಟ್. ಸೊ economics is the study of how individuals, society and the government make choices in the face of scarcity. ಇದು ಇವತ್ತು ನಾವು ತಿಳ್ಕೊಂಡಿರೋದು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ.